ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ ಅವರು. ಆತ್ಮೀಯರೇ, ಕೇಜ್ರಿವಾಲ್ ಸೋತಿದ್ದಾರೆ. ನಿಜವಾಗಿ ಸೋಲ್ಬಾರ್ದಾಗಿತ್ತು ಅಂತೇಳಿ ನಮ್ಮಂಥವ್ರ ಮನಸ್ಸು ಒಂದಿಷ್ಟು ಹಳಳಿಸ್ತಾ ಇದೆ. ಆದರೆ ಅವರು ಬಾಲ್ಯದ ಮಿತ್ರ, ಸ್ನೇಹಿತ, ಜೊತೆಗೆ ಆಮ್ ಆದ್ಮಿ ಪಾರ್ಟಿನ ಕಟ್ಟಿದಾತ ಕುಮಾರ್ ವಿಶ್ವಾಸ್ ಇವತ್ತು ಅವ್ರ ಜೊತೆಗೆ ಇಲ್ಲ. ಅವರು ಮಾತ್ರ ನಮ್ಮ ಕೇಜ್ರಿವಾಲ್ರಿಗೆ ದುರ್ಯೋಧನ ತೊಡಿ ಮುರ್ಕೊಂಡು ಬಿದ್ದಿದ್ದಾನೆ, ಅವ್ನಿಗೆ ಶಿಕ್ಷೆ ಆಗಬೇಕು ಅಂತ ಭಯಂಕರ ಟೀಕೆ ಮಾಡಿದ್ದಾರೆ. ಅಷ್ಟೊಂದು ದೊಡ್ಡ ಟೀಕೆಗೆ ಆರಣ ನಿಜವಾಗಿಯೂ ಕೇಜ್ರಿವಾಲ್ ದುರ್ಯೋಧನಷ್ಟು ಅತ್ಯಂತ ಹೀನ ಕೆಲಸಗಳನ್ನು ಮಾಡಿದನ? ಹೌದು, ಮಧ್ಯಮ ವರ್ಗ ಆಗಲಿ ಕೆಳವರ್ಗ ಆಗಲಿ ಒಂದಿಷ್ಟು ಕನಸುಗಳನ್ನು ಬಿತ್ತಿದ್ರು. ಅವರು ಭ್ರಷ್ಟಾಚಾರ ರಹಿತವಾದಂಥ ಒಂದು ಸರ್ಕಾರ ಕೊಡಬೇಕು, ಒಳ್ಳೆಯ ಸರ್ಕಾರ ಕೊಡಬೇಕು, ಏನೇನೋ ಕನಸುಗಳನ್ನು ಬಿತ್ತಿದ್ರು. ಅಣ್ಣಾ ಹಜಾರೆಯವರ ಮೂಮೆಂಟ್ದ ಮೇಲೆ ಬಂದಂಥವರು ಇಡೀ ರಾಷ್ಟ್ರವ್ಯಾಪಿಯಾಗಿ ಕೆಲವು ದಿನಗಳಲ್ಲಿ ವರ್ಷಗಳಲ್ಲಿ ಬೆಳೆದು ನಿಂತಂಥವರು. ಅದನ್ನು ಎರಡು ಮಾತಿಲ್ಲ. ಅವರು ವಿದ್ವತ್ತಿನ ಬಗ್ಗೆ, ಆರಂಭದ ಪ್ರಾಮಾಣಿಕತೆಯ ಬಗ್ಗೆ ಯಾರೂ ಅವಿಶ್ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಇಷ್ಟು ಬೇಗನೆ ಅವರು ಈ ಹಂತಕ್ಕೆ ಬಂದು ಮುಟ್ತಿದ್ದಾರಾ ಅನ್ನುವಂಥದ್ದು ಇಲ್ಲ, ಮುಟ್ತಿರಲಿಲ್ಲ. ಅವರು ಇಟ್ಟಂಥ ತಪ್ಪು ಹೆಜ್ಜೆಗಳು ಅಂತ ನಾನು ಕರಿತೀನಿ. ಅದಕ್ಕೆ ಅಪರಾಧ ನಾನು ಕರೆಯೋದಿಲ್ಲ. ಎಲ್ಲಿವರೆಗೆ ಸಾರಾಯಿ ಘೋಟಾಲ ಅದಲ್ಲ, ಶರೆಯ ಒಂದು ಏನು ಕೇಸ್ ಅದ ಅವ್ರ ಮೇಲೆ, ಅದು ಪ್ರೂವ್ ಆಗುವವರೆಗೆ, ಅದು ಗಿಲ್ಟಿಯಾಗಿ ಅವರು ಶಿಕ್ಷಿತರಾಗುವವರೆಗೆ ನಾವು ಅದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ಅವರು ಅಪರಾಧಿ ಅಂತೇಳಿ ಆರೋಪಿ. BJP ಅವರನ್ನು ಭ್ರಷ್ಟಾಚಾರದ ಹೆಸರಲ್ಲಿ ಸಿಲುಕಿಸಬೇಕಾಗಿತ್ತು. ಅವರು ದೊಡ್ಡ ಶ್ರಮ ಅದು, BJPದು ಅತ್ಯಂತ ಶ್ರಮ ಅದು. ಮತ್ತು ಅವರು ಸೋಲಿಸಲೇಬೇಕಾಗಿತ್ತು. ಮೋದಿ ಅವ್ರಿಗೆ ದೊಡ್ಡ ಚಾಲೆಂಜ್ ಇತ್ತು. ಅದು ಮೋದಿಯವರ ಹವಾ ಇದ್ದ ಸಮಯದಲ್ಲೇ ಗೆದ್ದು ಬಂದಂಥವ್ರು ಗ್ಯಾರಂಟಿಗಳ ಮೂಲಕ. ಅದು ಯಶಸ್ವಿಯಾಗಿ ನಿರ್ವಹಿಸಿದವರು. ಇದನ್ನು ಯಾವುದೂ ನಾವು ಅಲ್ಲಗಲಿಕ್ಕೆ ಆಗೋದಿಲ್ಲ. ಇಡೀ ದೇಶದ ಎಲ್ಲ ಸರ್ಕಾರಗಳು, ಕೇಂದ್ರ ಸರ್ಕಾರ ಹಿಡ್ಕೊಂಡು ಕೊರತೆ ಬಜೆಟ್ಟು, ಲಾಸದ ಬಜೆಟ್ಟು, ಸಾಲದ ಬಜೆಟ್ಟು ತೋರಿಸಿದಾಗ ಕೇವಲ ದಿಲ್ಲಿ ಸರ್ಕಾರ ಮಾತ್ರ ಲಾಭದ ಬಜೆಟ್ ತೋರಿಸಿದಂಥದ್ದು, 5-6 ಗ್ಯಾರಂಟಿಗಳು ಕೊಟ್ಟು ನಡೆಸಿದಂಥದ್ದು ನಿರಂತರವಾಗಿ 10-12 ವರ್ಷ ಸಾಧನೆ ಅಲ್ಲ. ಇದು ನಾವು ಅಲ್ಲಗಲಿಕ್ಕೆ ಆಗೋದಿಲ್ಲ. ಬಿದ್ದಾಗ ದುರ್ಯೋಧನ ಅಂತ ಹೇಳೋದು, ದುಶ್ಯಾಸನ ಅಂತ ಹೇಳೋದು, ಮತ್ತೇನೋ ಕರೀದು. ಕುಮಾರ ವಿಶ್ವಾಸ ಮಾತು ಅವ್ರಿಗೆ ಸರಿ ಎನಿಸಿರ್ಬೋದು ಅವ್ರಿಗೆ. ಆದರೆ ಕುಮಾರ ವಿಶ್ವಾಸರವರು ನೆನಪಿಡಬೇಕಾಗಿದೆ. ಈ ದೇಶದ ಒಟ್ಟು ರಾಜಕೀಯವನ್ನು, ಇಲ್ಲಿ ರಾಜಕಾರಣಿಗಳನ್ನು, ಇಲ್ಲಿಯ ವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ವಿಮರ್ಶೆ ಮಾಡಬೇಕಾಗಿದೆ. ಇವತ್ತು ಸೋತಾಗ ಅವ್ರು ತುಳಿದಲ್ಲ ಹಾಗೆ ಎಲ್ಲೆಲ್ಲಿ ಸೋತರು ಅವರನ್ನು ನಾವು ನೆನಪಿಸ್ಬೇಕಾಯ್ತು. ನಮ್ಮ ಕರ್ತವ್ಯ ಅದು. ಇವತ್ತು 48 BJPಗೆ ಇದ್ದಿರ್ಬೋದು, ಇವರು 22 ಆಗಿರ್ಬೋದು. ಕಾಂಗ್ರೆಸ್ ಅಂತ ಚೀರೋಣ ಅದು, ಅದರಲ್ಲಿ ಮಾತಿಲ್ಲ, ಅದ್ರಲ್ಲಿ ಎರಡು ಮಾತಿಲ್ಲ. ಇಂಥ ಸಂದರ್ಭದಲ್ಲ ಇವತ್ತು BJP ಇವತ್ತಂತೂ ಪೂರ್ತಿಯಾಗಿ ರಣೋತ್ಸಾಹದಲ್ಲಿ ಅದು. ಇನ್ನು ಮೋದಿಯವ್ರ ಚಾಲೆಂಜ್ ಅದ. ಮೋದಿಯವರು ಈಗಾದರೂ ತಾವು ಕೊಟ್ಟ ಭರವಸೆಗಳನ್ನು ಇನ್ನಾದರೂ ಈಡೇರಿಸ್ತಾರ ಅನ್ನುವಂಥದ್ದು. ಮೋದಿಯವರು ಕೊಟ್ಟಿದ್ದಾರೆ ಭರವಸೆಗಳನ್ನು, ಆಶ್ವಾಸನೆಗಳನ್ನು. ಇಲ್ಲಿವರೆಗೆ ಎಷ್ಟು ಈಡೇರಿಸಿದ್ರು ಕಂಪೇರ್ ಮಾಡಬೇಕಾಯ್ತು. ಕುಮಾರ್ ವಿಶ್ವಾಸ್ ಒಳ್ಳೆಯ ಕಥಾಗಾರ, ಒಳ್ಳೆಯ ಹಾಡುಗಾರ, ಕವಿ, ಲೇಖಕ, ರಾಮಾಯಣವನ್ನು ಪಠಿಸುವಂಥ ವ್ಯಕ್ತಿ, ದೊಡ್ಡ ವ್ಯಕ್ತಿ. ಇದು ವಿಚಾರ ಮಾಡಬೇಕಾಗಿ ಇಡೀ ದೇಶಕ್ಕೆ ಏನು ಕೊಟ್ಟರು, ಮೋದಿಯವರು ಏನು ಕೊಟ್ಟರು, ಇವ್ರು ಏನು ಕೊಟ್ಟರು ಕಂಪೇರ್ ಮಾಡಿ ಹೇಳಬೇಕಾಯ್ತು. ಹೌದು, ಭಾಳಷ್ಟು ಆಶ್ವಾಸನೆ ಕೊಟ್ಟರು, ಭಾಳಷ್ಟು ಕೆಲಸಗಳು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅವರು ಭಾಳಷ್ಟು ಕೆಲಸಗಳು ಅವರಿಂದ ಆಗಲಾರದಕ್ಕೆ ಸ್ವತಃ ಮೋದಿಯವ್ರ ಸರ್ಕಾರವೂ ಕಾರಣ. ಅಧಿಕಾರ ಕಸ್ಕೊಂಡ್ಬಿಟ್ಟಿದ್ದದು. ಆಡಳಿತ ಅಥವಾ ಆರಿಸಿ ಬಂದಂಥ ಆಡಳಿತಾರೂಢ ಪಕ್ಷದ ಅಧಿಕಾರವನ್ನೆಲ್ಲ ಕಸ್ಕೊಂಡ್ಬಿಟ್ಟಿದ್ದು. ನಿಮ್ಗೆ ಗೊತ್ತದ. ಅವ್ರು ಸ್ವಂತ ನಿರ್ಧಾರ ಮಾಡಬೇಕು ಅನ್ನೋ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಿದ್ದು. ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದವ್ರು ಅವರು ಆಡಳಿತ ಮಾಡಲಿದ್ದು ಹಸ್ತಕ್ಷೇಪ ಮಾಡಿಕೊಡೋದು ಅಂತೇಳಿ. ಅದು ಒಂದು ತಪ್ಪು ಏನು ಮಾಡಿತ್ತು, ನೀವು ಬದಲಾಯಿಸಬಹುದು ಅಂತೇಳಿ ಅದನ್ನು ಕೇಂದ್ರ ಸರ್ಕಾರ ಬದಲಾಯಿಸಿದ್ದು ಬಿಟ್ಟಿತ್ತು. ಯಾವ ಕೆಲಸಕ್ಕೂ ಅಡ್ಡಗಾಲ. LG, ಸಕ್ಸೇನಾ ಇವೆಲ್ಲ ಈ ರೀತಿ ಬೆಳೆದ ಕಾರಣ ಏನಪ್ಪ ಅಂದ್ರೆ ಸ್ವತಃ ಕೇಜ್ರಿವಾಲ್ ಬಗ್ಗೆ ನೋವದ, ಸಂಕಟ ಅದ, ಸೋಲ್ಬಾರ್ದಾಗಿತ್ತು. ಯಾಕಂದರೆ ಭ್ರಷ್ಟಾಚಾರ ವಿರೋಧ ಈ ದೇಶದೊಳಗೆ ಮೇಲೆ ಎದ್ದು ಸುಲಭದ ಮಾತಲ್ಲ. ಸ್ವತಃ ಲಾಲೂ ಪ್ರಸಾದ್ ಯಾದವ್ ಇವರು ಚಾಲೆಂಜ್ ಮಾಡಿದರು, ಆ ದಿಶೆಯಲ್ಲಿ ಗೆದ್ದು ಬಂದಿದ್ದರು. ಮತ್ತು ನಿಜವಾಗಿಯೂ ಆರಂಭದಿಂದ ಎಲ್ಲಿವರೆಗೆ ಅಬಕಾರಿ ಅಥವಾ ಸಾರಾಯಿಯಲ್ಲೇ ಇವರು ಭ್ರಷ್ಟಾಚಾರ ಪ್ರೂವ್ ಆಗೋದಿಲ್ಲ, ಅಲ್ಲಿವರೆಗೆ ಅವರು ಸಚ್ಚಾರಿತರು ಅಂತ ಅದನ್ನು ಹೇಳಬೇಕಾಗಿದೆ. ಅಲ್ಲ ಅಲ್ಲೇ ಅಡ್ಜಸ್ಟ್ಮೆಂಟ್ ಆಗಿದ್ರೇನೋ ಒಂದು ಸಮಸ್ಯೆಗಳು ಇದ್ದಾವಿಲ್ಲ ಅಂತಲ್ಲ.
ಮೊದಲಿನ ಒಂದು ರಭಸಲ್ಲಿ ಇರಲಿಲ್ಲ, ಮೊದಲಿನ ಒಂದು ಪ್ರಾಮಾಣಿಕ ಒಂದು ಹೋರಾಟದಲ್ಲಿ ಇರಲಿಲ್ಲ. ಇವೆಲ್ಲರೂ ನಾವು ಗಮನಿಸಬೇಕಾಗಿದೆ. ಇವತ್ತು ಇಂಥ ಒಬ್ಬ ಕೇಜ್ರಿವಾಲ್ ತಾವು ನನ್ನ ತಪ್ಪು ಹೆಜ್ಜೆ ಏನಪ್ಪ ಅಂದ್ರೆ, ಮೊದಲನೇದಾಗೆ ಪಕ್ಷದಿಂದ ಯೋಗೇಂದ್ರ ಯಾದವ್ರಂತಹ ಒಬ್ಬ ಶ್ರೇಷ್ಠ ಗಾಂಧಿವಾದಿ ಮತ್ತು ಒಳ್ಳೆಯ ವ್ಯಕ್ತಿ ಹೊರಗೆ ಹಾಕಬಾರ್ದಾಗಿತ್ತು. ಇದು ದೊಡ್ಡ ಸೆಟ್ಬ್ಯಾಕ್. ಅಣ್ಣಾ ಹಜಾರೆ ಅವರಂತೆ ರಾಜಕೀಯ ಬರೋ ಮನಸ್ಸು ಇರಲಿಲ್ಲ. ಮತ್ತು ರಾಜಕೀಯ ಬಂದ ಕೆಸರು ಸಿಡಿದಾನೆ, ಅದ್ರ ಪ್ರಶ್ನೆ ನೀವು ಸಿಡಿದ ತಪ್ಪಂತ ಹೇಳೋದಿಲ್ಲ. ಯಾರು ಸಿಡುವುದೇ ಇಲ್ಲ, ಯಾರೂ ಪ್ರಾಮಾಣಿಕರಿಲ್ಲ, ಅತ್ಯಂತ ಪ್ರಾಮಾಣಿಕರು ಶಬ್ದಶಃ ಇಲ್ಲ. ಎಲ್ಲೋ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಇದ್ದೇ ಇರ್ತದೆ. ಆದರೆ ಉಳಿದವ್ರಿಗೆ ಇವ್ರಿಗೆ ಏನು ಕಂಪೇರ್ ಮಾಡಿ ನೋಡ್ಬೇಕಾಗಿತ್ತಪ್ಪ ಅಂತಂದರೆ, ಇವತ್ತು ಕುಮಾರ್ ವಿಶ್ವಾಸ್ ಅವರು ಮೋದಿ ಅವ್ರಿಗಿಂತಲೂ ಎಲ್ಲೆಲ್ಲಿ ಶ್ರೇಷ್ಠ ಎಲ್ಲೆಲ್ಲಿ ಕಡಿಮೆ ಅಂತ ಹೇಳಬೇಕಾಗಿತ್ತು. ಆದರೆ ಮೋದಿ ಸಂಪೂರ್ಣವಾಗಿ ಪರ್ಫೆಕ್ಟ್ ಅನ್ನುವಂಗೆ ಮಾತಾಡಿದರು ನಮ್ಮ ಕುಮಾರ್ ವಿಶ್ವಾಸ್ ಅವರು. ನಮ್ಮ ಕೇಜ್ರಿವಾಲ್ ಅತ್ಯಂತ ಆತ್ಮೀಯ ಮಿತ್ರ. ಕೇಜ್ರಿವಾಲ್ ಆರೋಪ ಮಾಡಿದರು, ಇಲ್ಲ ಇವರು ಸಪ್ರೇಟಿಸ್ಟ್ ಜೊತೆಗೆ ಅಂದ್ರೆ ಈ ಒಂದು ಪಂಜಾಬಿಗಳು ನಿಮ್ಗೆ ಗೊತ್ತದಲ್ಲೇ ವಿಶೇಷವಾಗಿ ಏನಪ್ಪ ಅಂದ್ರೆ ಸಪ್ರೇಟ್ ರಾಜ್ಯ ಮಾಡ್ಕೋಬೇಕು, ದೇಶ ಮಾಡ್ಕೋಬೇಕು ಅನ್ನುವಂಥ ಖಲಿಸ್ತಾನಿಗಳು ಅವ್ರ ಜೊತೆ ಇವರು ಇದ್ದರು ಅನ್ನುವಂಥ ಒಂದು ಆರೋಪ ಮಾಡಿದ್ರು ಇವರು. ಇದುವರೆಗೆ ಪ್ರೂವ್ ಆಗಿಲ್ಲ ಅಂತಾರೆ. ಇಂಥ ಆರೋಪಗಳು, ಸಾರಾಯಿ ಆರೋಪ, ಎಲೆಕ್ಷನ್ದಲ್ಲಿ ಏನೋ ಒಂದಿಷ್ಟು ಘಟನೆ ಆಗಿದ್ದು, ಅವ್ರ ಮಿತ್ರರು ಸ್ವಲ್ಪ ಏನೋ ತಪ್ಪುಗಳನ್ನು ಮಾಡಿದ್ದು, ಒಂದೇ ತಪ್ಪು ಮಾಡಿದ್ದು, ಅದು ದೊಡ್ಡ ತಪ್ಪು ಮಾಡಿದ್ದು. ಯೋಗೇಂದ್ರ ಯಾದವ್ ಅಂತವರು ತಮ್ಮ ಹಳೆಯ ಮಿತ್ರನೆಲ್ಲ ಹೊರಗೆ ಹಾಕಿದ್ದು, ಅದೇ ಕಾಲಕ್ಕೆ ಪ್ರಶಾಂತ್ ಭೂಷಣ್ ಅಂತವ್ರನ್ನ ಸಹಿತ ಹೊರಗೆ ಹಾಕಿದ್ದು, ಇದು ಮಾಡಿದ ದೊಡ್ಡ ತಪ್ಪಿದು. ಯಾಕಂದರೆ ಇಡೀ ದೇಶದಲ್ಲಿ ಇಂಥ ಒಂದು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗಳು ರಾಜಕೀಯಕ್ಕೆ ಬರೋದು ಭಾಳ ಅಪರೂಪ. ಕೇಜ್ರಿವಾಲ್ ಹಿಡಿದಾಗ ಇವರೆಲ್ಲರೂ ಸಮೀಪ ಬಂದಿದ್ದು, ನಾವು ಬರ್ತೀವಪ್ಪ ನಮ್ಮ ಜೊತೆಗೆ ಅಂತೇಳಿ. ಮೇಧಾ ಪಾಟ್ಕರ್ ಇವ್ರ ಜೊತೆ ಹೆಜ್ಜೆ ಆಗ್ತಾಯಿದ್ರು. ಸಣ್ಣ ವ್ಯಕ್ತಿಗಳಲ್ಲ ಅವರೆಲ್ಲ. ಈ ವ್ಯವಸ್ಥೆಗೆ ಬೇಸತ್ತ ಒಂದು ಹೊಸದೇನೋ ಮಾಡಬೇಕಂದ ಅವ್ರ ಜೊತೆ ಕೂತು ಅವರೆಲ್ಲ ವಿಶ್ವಾಸ ತೆಗೆದುಕೊಂಡು ಹೋಗಿದ್ರೆ ಇವತ್ತು ಈ ಸ್ಥಿತಿ, ಈ ಹಂತ, ಈ ದುರಂತ ನಮ್ಮ ಕೇಜ್ರಿವಾಲ್ಗೆ ಬರ್ತಾನೆ ಇರಲಿಲ್ಲ. ಇವತ್ತು ಬಂದದ. ಈಗ ಏನು ಮಾಡಬೇಕು ಅನ್ನುವಂಥದ್ದು ಇಷ್ಟವಾದ ಸತ್ಯ. ಮೋದಿಯವ್ರಿಗಾಗಿರ್ಬೋದು, ವಿರೋಧ ಪಕ್ಷಗಳಿಗಾಗಿರ್ಬೋದು, ಇದು ದೊಡ್ಡ ಆಘಾತ ಆಗಿದೆ. ಮೋದಿಯವ್ರಿಗಂತೂ ಆಘಾತ ಯಾಕಪ್ಪ ಅಂದ್ರೆ ಕೊನೆಗೂ ಸೋಲಿಸಿದ್ದಿಲ್ಲ ಅನ್ನೋ ಒಂದು ಸಮಾಧಾನ, ಜೊತೆಗೆ ಇವ್ರು ಇನ್ನು ಎದ್ದು ಬರಬಾರ್ದು ಅನ್ನೋಂಥ ಒಂದು ಗೋಡೆಗಳನ್ನು ಕಟ್ಟುವಂಥ ಕೆಲಸಗಳು ಸಹಿತ ಆಗ್ತಾವೆ. ಇದರಲ್ಲಿ ಎರಡು ಮಾತಿಲ್ಲ. ಮತ್ತು ಕಾಲಕ್ಕೆ ತಗ್ಗಾಗ ನಮ್ಮ ವಿಚಾರವನ್ನು ಬದಲಾಯಿಸ್ಕೊತ ಬಂದಂಥದ್ದು ಸಹಿತ ನಮ್ಮ ಈ ಕೇಜ್ರಿವಾಲ್ ದೊಡ್ಡ ಹೊಡೆದುಕೊಳ್ತು ಅನ್ನುವಂಥದ್ದು. ಬೇಗನೆ ಬೆಳಿಬೇಕು. ಹೌದು, ಒನ್ ಮ್ಯಾನ್ ಶೋ ಮಾಡಿಬಿಟ್ರು, ಅದನ್ನು ಡಿಕ್ಟೇಟರ್ ಆದಂಗೆ ಆಗಿಬಿಟ್ರು. ಸಂಚಾಲಕ ಹೋಗಿ ಒಬ್ಬ ಥರ ಅವ ಸರ್ವಾಧಿಕಾರಿ, ಅವ್ನು ಹೇಳಿದಂಗೆ ಎಲ್ಲ ನಡಿಬೇಕು ಅನ್ನುವಂಥ ಮೋದಿ ನಡೆಯನ್ನು ಇವರು ತಮ್ಮ ಮೇಲೆ ನಾವು ಅಪ್ಲೈ ಮಾಡಿಕೊಂಡ್ರು. ಮೋದಿಗಿಂತ ಹೆಂಗೆ ಭಿನ್ನ ಇವರು ಅನ್ನೋದು ಪ್ರಶ್ನೆ ಉತ್ತರ ಸಿಗದಂಗೆ ಆಯಿತು. ಆ ಯಾವ ಸಮಯದಲ್ಲೂ ಮೇಲೆ ಕಟ್ಟಿಕೊಂಡ್ರು, ಸಾಮಾನ್ಯ ಮೇಲೆ ಹಿಡಿದುಕೊಂಡು, ಸಾಮಾನ್ಯ ಕಾರ್ಯದಲ್ಲಿ ಇದ್ದುಕೊಂಡು ತಾವು ಅಂದಂಥ ಮಾತುಗಳ ಪ್ರಕಾರ ನಡ್ಕೊಂಡು ಬಂದಿದ್ರೆ ಇವತ್ತು ಕೇಜ್ರಿವಾಲ್ ಸೋಲುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಇವತ್ತಿಗೂ ಅವ್ರು ನಾಯಕರು ಅವರಲ್ಲಿ ಇದ್ದಾವೆ. ಆದರೆ ಇಂಥ ತಪ್ಪುಗಳಿಂದ ಇವತ್ತು ಜನರಿಂದ ದೂರ ಆಗಿದ್ದಾರೆ. ಮತ್ತು ಕೇಜ್ರಿವಾಲ್ ಕೊಟ್ಟಂಥ ಆಡಳಿತವನ್ನು ಇವತ್ತು ಮೋದಿಯವರು ಅಲ್ಲಿ ದೆಹಲಿಯಲ್ಲಿ ಕೊಡಬೇಕಾಗಿದೆ. ಅವ್ರಿಗೆ ಸಾಧ್ಯನಾ ಅನ್ನೋದನ್ನು ಎದುರು ನೋಡಬೇಕಾಗಿದೆ. ಯಾಕಂದರೆ ಕಾಂಗ್ರೆಸ್ ಮತ್ತು BJP ಅವರಿಂದ ಇಲ್ಲಿವರೆಗೆ ಗ್ಯಾರಂಟಿಗಳನ್ನು ಸರಿಯಾಗಿ ನಡೆಸಿಕೊಟ್ಟಂಥ ಉದಾಹರಣೆಗಳಿಲ್ಲ. ಹೇಳ್ಬೋದು, 5 ಕಿಲೋ ಅಕ್ಕಿ ಕೊಟ್ಟಿದ್ದೀನಿ, ಮತ್ತೇನೋ ಮಾಡಿದ್ದೀನಿ ಅಂತೇಳಿ. ಅವೇನು ದೊಡ್ಡ ಸಾಧನೆ. ನೀರು ಫ್ರೀ, ಶಿಕ್ಷಣ ಫ್ರೀ, ಆರೋಗ್ಯ ಫ್ರೀ, ಒಂದು ಮೊಹಲ್ಲಾ ಕ್ಲಿನಿಕ್ ಫ್ರೀ, 1-2 ಔಷಧಿ ಎಲ್ಲ ಫ್ರೀ. ಹೆಣ್ಣು ಮಕ್ಕಳಿಗೆ 2,000, ಅದು 1,500. ಇನ್ನುಳಿದರೆ ಬಸ್ ಫ್ರೀ, ಇವೆಲ್ಲ ಫ್ರೀ ಮಾಡಿಕೊಟ್ಟೆ ಉದ್ಯೋಗ ಸೃಷ್ಟಿ ಮಾಡ್ತಂತ ಹೇಳಿದರು. ಈ ಕೆಲಸ ಮೋದಿಯವರಿಂದ ಆಗ್ತದಾರ ನೋಡೋಣ. ಇವತ್ತಂತೆ ಸೂಚಿಸಿದಾರ ಕೇಜ್ರಿವಾಲ್ರು. ಅವರ ಶಿಷ್ಯಳಂತ ಆಶಿಷಿ ಗೆದ್ದಿದ್ದಾರೆ. ಆದರೆ ಅವರು ಇದ್ದಂಥ 22 ಜನ ತೆಗೆದುಕೊಂಡು ಮುಂದೆ ಹೆಜ್ಜೆ ಹೆಂಗೆ ಇಡಬಹುದು, ಏನು ಮಾಡಬಹುದು, ಅದು ಇಲ್ಲಿಗೆ ಮುಗಿದು ಹೋಗಿಬಿಡ್ತಾರೆ. ಕೇಜ್ರಿವಾಲ್ರ ಒಂದು ಆಡಳಿತ, ಅವರ ರಾಜಕೀಯ ಅಂತ ಕೆಲವೊಂದು ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಆದರೆ ಭಗವಂತ್ ಮಾನ್ ಪಂಜಾಬದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. ಈಗ ಅವ್ರ ಮೇಲೆ ಇದ್ದಂಥ ಪ್ರೆಷರ್ ಅವ್ರ ಮೇಲೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಅವರು ಒಳ್ಳೆಯ ಆಡಳಿತ ಕೊಟ್ಟರೆ ಇದು ಆಮ್ ಆದ್ಮಿ ಉಳಿತದೆ, ಇಲ್ಲ ಅಂತಲ್ಲ. ಆಮ್ ಆದ್ಮೇಲೆ ಇನ್ನೂ ಒಳ್ಳೆಯ ಅಂಶಗಳಿದ್ದಾವೆ. ಆದರೆ ಕುಮಾರ್ ವಿಶ್ವಾಸ ಟೀಕಿಸುವಾಗ ಇವು ದುರ್ಯೋಧನ ಅಲ್ಲ, ದುಶಾಸನ ಅಲ್ಲ ಅನ್ನೋದಷ್ಟು ಸತ್ಯದ. ಯಾವ ಸ್ತ್ರೀಗಾಗಲಿ ಮತ್ತೊಂದಾಗಲಿ ಬೆನ್ನತ್ತವರಲ್ಲ, ಯಾವುದೋ ಆವೇಶ ಬರೋದ್ರಲ್ಲಿ ಮಾತಾಡಿದ್ದಾರೆ ಕುಮಾರ್ ವಿಶ್ವಾಸ್ ಅವರು. ಇದನ್ನು ಮೋದಿ ಅವ್ರ ಜೊತೆ ಕಂಪೇರ್ ಮಾಡಿದರೆ ಭಾಳ ಉತ್ತಮ ಇತ್ತು ಅಂತ ಹೇಳ್ತಾ ಇವತ್ತು ಸೋಲಿಗೆ ನಾವು ಮರಗ್ತಾ ಇದ್ದೀವಿ. ಆದರೆ ಅವ್ರು ತಮ್ಮನ್ನು ತಾವು ತಿದ್ದುಕೊಳ್ಳಿಕ್ಕೆ ಇದೊಂದು ಅವಕಾಶ ಅವರಿಗೆ ಆದರೂ ಸಹ ಅದೇ ಕಾಲಕ್ಕೆ ತಾವು ಭ್ರಷ್ಟರು ಅಲ್ಲ ಅನ್ನೋ ತೋರಿಸೋದಕ್ಕೂ ಒಂದು ಅವಕಾಶ. ಯಾಕಂದ್ರೆ ಈಗ ಅವ್ರ ಮೇಲೆ ಇನ್ನೂ ಹೆಚ್ಚು ಜೋರಾಗಿ ED CBI ಎಲ್ಲ ಮುಗಿಬಿಡೋ ಸಾಧ್ಯತೆಗಳಿದ್ದಾವೆ. ನೋಡೋದು ಸತ್ಯ ಯಾವಾಗ ಗೆಲ್ತದೆ ಅನ್ನೋ ಒಂದು ನಂಬಿಕೆ ಗಾಂಧಿಯವರು ಹೇಳುವಾಗ ಸತ್ಯಕ್ಕೆ ಜಯ ಆಗ್ತದಂತ. ಯಾರು ಸತ್ಯದ್ರಲ್ಲೇ ಮೋದಿನ ಕೇಜ್ರಿವಾಲ್ರ ಸೋಲಂತ ಇವತ್ತು ನಮ್ಮ
ಕೇಜ್ರಿವಾಲ್ನ ದುರ್ಯೋಧನ ಮಟ್ಟಕ್ಕೆ, ದುಶ್ಯಾಸನ ಮಟ್ಟಕ್ಕೆ ಕುಮಾರ ವಿಶ್ವಾಸರಂಥವ್ರು ಇಳಿಸಿದ್ದು ಮಾತ್ರ ನೋವು ಹೌದು. ಅದೇ ಕಾಲಕ್ಕೆ ಇದನ್ನು ಎದ್ದು ಹೆಂಗೆ ಬರ್ತಾರೆ ಕೇಜ್ರಿವಾಲ್ರು ಅನ್ನೋದನ್ನು ನಾವು ನೀವೆಲ್ಲ ನೋಡುವಂಥ ಸಮಯ ಇದಾಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಂಡಿ ವಂದನೆಗಳು.